ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 12 ಫ್ಯಾಕ್ಟರ್ಸ್ LCM HCF ಕನ್ನಡದಲ್ಲಿ ಅಪವರ್ತನಗಳು, ಲಾಸಾಹ ಮತ್ತು ಮಾಸಾಹ ಈ ಚಾಪ್ಟರ್ ಮೇಲೆ ಒಂದು 10 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ನಲ್ಲಿ ಈ ರೀತಿ ಕೇಳಿದ್ದಾರೆ, ಕಾಮನ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ ಅಥವಾ ಸಾಮಾನ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ ಅಂದ್ಬಿಟ್ಟು 2 ನಂಬರ್ ಕೊಟ್ಟಿದ್ದಾರೆ, 12 ಮತ್ತು 15. ಫಸ್ಟ್ ಏನು ಮಾಡಬೇಕು, 12 ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ, 12 ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ. ಯಾವ ರೀತಿ ಅಪವರ್ತನಗಳು ಅಂದರೆ 12 1ರಿಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 3ಇಂದ ಆಗುತ್ತೆ, 4ಇಂದ ಆಗುತ್ತೆ, 5ಇಂದ ಆಗಲ್ಲ, 6ಇಂದ ಆಗುತ್ತೆ, 7ಇಂದ ಆಗಲ್ಲ, 8ಇಂದ ಆಗಲ್ಲ, 9ಇಂದ ಆಗಲ್ಲ, 10ಇಂದ ಆಗಲ್ಲ, 11ಇಂದ ಆಗಲ್ಲ, 12ಇಂದ ಆಗುತ್ತೆ. ಆಯಿತಾ? ನೆಕ್ಸ್ಟ್ 15 1ರಿಂದ ಆಗುತ್ತೆ, 3ಇಂದ ಆಗುತ್ತೆ, 5ಇಂದ ಆಗುತ್ತೆ, ನೆಕ್ಸ್ಟು 10ಇಂದ ಆಗಲ್ಲ, ನೆಕ್ಸ್ಟು 11ಇಂದ ಆಗಲ್ಲ, 15ಇಂದ ಆಗುತ್ತೆ, ನೆಕ್ಸ್ಟು 15ಇಂದ ಆಗುತ್ತೆ. ಆಯಿತಾ? ನೆಕ್ಸ್ಟು ಅವ್ರು ಕೇಳಿರೋದು ಕಾಮನ್ ಫ್ಯಾಕ್ಟರ್. ಕಾಮನ್ ಫ್ಯಾಕ್ಟರ್ ಅಂದರೆ ಯಾವುದು? ಇವೆರಡರಲ್ಲೂ ಕಾಮನ್ ಆಗಿರೋದು ನೋಡಿ, ಇದು ಕಾಮನ್ ಆಗಿದೆ, ಇದು ಕಾಮನ್ ಆಗಿದೆ, ಇವೆರಡು ಕಾಮನ್ ಆಗಿದೆ. ಆಯಿತಾ? ಅದು ಬಿಟ್ಟರೆ ಇವೆರಡೂ ಕಾಮನ್ ಆಗಿದೆ, ಅದು ಬಿಟ್ಟರೆ ಇನ್ಯಾವುದು ಕಾಮನ್ ಆಗಿಲ್ಲ, ಇನ್ಯಾವುದು ಎರಡರಲ್ಲೂ ಸಾಮಾನ್ಯವಾಗಿಲ್ಲ, ಕಾಮನ್ ಆಗಿಲ್ಲ. ಕಾಮನ್ ಫ್ಯಾಕ್ಟರ್ ಎಷ್ಟಾಗುತ್ತೆ? 1, 3 ಆಗುತ್ತೆ, 1, 3. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ 3 ಕಂಡೀಷನ್ ಕೊಟ್ಟಿದ್ದಾನೆ. ಆಯಿತಾ? 3 ಕಂಡೀಷನ್ ಕೊಟ್ಟಿದ್ದಾನೆ. ಎ ನಂಬರ್ ಈಸ್ ಲೆಸ್ ದ್ಯಾನ್ 50, ಎ ನಂಬರ್ ಈಸ್ ಲೆಸ್ ದ್ಯಾನ್ 50, 50ಕ್ಕಿಂತ ಕಡಿಮೆ ಇರಬೇಕು. 50ಕ್ಕಿಂತ ಯಾವ್ದು ಕಡಿಮೆ ಇದೆ? ಇದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಇದು ಕಡಿಮೆ ಇದೆ. ಆಯಿತಾ? ಇದೆಲ್ಲ ಆನ್ಸರ್. 50ಕ್ಕಿಂತ ಕಡಿಮೆ ಇರಬೇಕು ಫಸ್ಟ್ ಕಂಡೀಷನ್ನು. ಸೆಕೆಂಡ್ ಕಂಡೀಷನ್ ನೋಡಿ, ಮಲ್ಟಿಪಲ್ ಆಫ್ 7, 7ಇಂದ ಮಲ್ಟಿಪ್ಲೈ ಆಗಬೇಕು. ಯಾವುದು? ಇದು ಮಲ್ಟಿಪ್ಲೈ ಆಗುತ್ತೆ, 7 2s 14. ಆಯಿತಾ? 7 5 35, 7 6 7 6 ಮಲ್ಟಿಪ್ಲೈ ಆಗುತ್ತೆ. ಇದು 7 2s ಆಗುತ್ತೆ, ಇದು 7 7s ಆಗುತ್ತೆ. ಆಯಿತಾ? ಸೆಕೆಂಡ್ ಕಂಡೀಷನು ಈ 3 ಸ್ಯಾಟಿಸ್ಫೈ ಮಾಡುತ್ತೆ. ಮೂರನೇ ಕಂಡೀಷನ್ ನೋಡಿ, ಇಟ್ ಹ್ಯಾಸ್ 3 ಫ್ಯಾಕ್ಟರ್, 3 ಅಪವರ್ತನಗಳು ಇರಬೇಕು. ನೋಡಿ ಯಾವುದಕ್ಕೆ ಇರುತ್ತೆ? ನಾನು 49 ಚೆಕ್ ಮಾಡ್ತೀನಿ. 49 ಯಾವ್ಯಾವುದರಿಂದ ಡಿವೈಡ್ ಆಗುತ್ತೆ? 49 1ರಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ 49 7ಇಂದ ಮಾತ್ರ ಡಿವೈಡ್ ಆಗೋದು, 7ಇಂದ ಆಗುತ್ತೆ. 49 ಪುನಃ 14ನಿಂದ ಡಿವೈಡ್ ಆಗುತ್ತೆ. ಇದೊಂದಕ್ಕೆ ನಿಮಗೆ 3 ಫ್ಯಾಕ್ಟರ್ಸ್ ಬರೋದು, ಇದೊಂದಕ್ಕೆ ನಿಮಗೆ 3 ಫ್ಯಾಕ್ಟರ್ ಬರೋದು. ಆನ್ಸರ್ ಸಿ ಆಗುತ್ತೆ, ಆನ್ಸರ್ ಸಿ ಬರುತ್ತೆ. ಬೇಕು ಅಂದರೆ ಅದಕ್ಕೆ ಚೆಕ್ ಮಾಡಿ. 14ಗೆ ಎಷ್ಟು ಫ್ಯಾಕ್ಟರ್ ಬರುತ್ತೆ? 1ರಿಂದ ಡಿವೈಡ್ ಆಗುತ್ತೆ, 2ಇಂದ ಆಗುತ್ತೆ, 7ಇಂದ ಆಗುತ್ತೆ, 14ಇಂದ ಆಗುತ್ತೆ. ಆಯಿತಾ? ಫ್ಯಾಕ್ಟರು 3ಗಿಂತ ಜಾಸ್ತಿ ಇದೆ ಇಲ್ಲಿ. ಆಯಿತಾ? ಫ್ಯಾಕ್ಟರು 3ಕ್ಕಿಂತ ಜಾಸ್ತಿ ಇದೆ. ಅದೇ ರೀತಿ ನೆಕ್ಸ್ಟು 42ಗೂ ಅಷ್ಟೇ. 42ಗೆ ಫ್ಯಾಕ್ಟರ್ಸು 3ಕ್ಕಿಂತ ಜಾಸ್ತಿ ಬರುತ್ತೆ. 1ರಿಂದ ಆಗುತ್ತೆ, 2ಇಂದ ಆಗುತ್ತೆ, 3ಇಂದ ಆಗುತ್ತೆ. ಆಯಿತಾ? ನೆಕ್ಸ್ಟು 4ಇಂದ ಆಗಲ್ಲ, 5ಇಂದ ಆಗಲ್ಲ, 6ಇಂದ ಆಗಲ್ಲ, 7ಇಂದ ಆಗುತ್ತೆ. ನೋಡಿ ಅಲ್ಲೇ ಫ್ಯಾಕ್ಟರ್ಸು 3ಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಆನ್ಸರ್ ಸಿ ಅಂತ ಮಾರ್ಕ್ ಮಾಡ್ಬೋದು ನೀವು. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾರೆ, 1547. 1547ದು ಪ್ರೈಮ್ ಫ್ಯಾಕ್ಟರ್ಸ್, ಅವಿಭಾಜ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಬೇಕಂತೆ. ಆಯಿತಾ? ನೋಡಿ ಫಸ್ಟು 7ಇಂದ ಟ್ರೈ ಮಾಡಿ. 7ಇಂದ ಟ್ರೈ ಮಾಡಿದ್ರೆ 221 ಬರುತ್ತೆ. ಆಯಿತಾ? ಇಲ್ಲಿ ನೋಡಿ ಪ್ರೊಸೀಜರ್ ಇದೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದ್ರಲ್ಲಿ ನೋಡ್ಬಿಟ್ಟು ನೀವೇ ಸಾಲ್ವ್ ಮಾಡಿ. ಆಯಿತಾ? ಕಾಪಿ ಮಾಡ್ಕೊಬೇಡಿ, ಸಾಲ್ವ್ ಮಾಡಿ. ಆಯಿತಾ? 221 ಯಾವುದರಿಂದ ಸಾಲ್ವ್ ಆಗುತ್ತೆ? 13ಇಂದ ಆಗುತ್ತೆ. ಆಯಿತಾ? 13 into 7 ಅಂದರೆ 221 ಬರುತ್ತೆ. ಆಯಿತಾ? ಇಲ್ಲಿ ನೋಡಿ, ಪ್ರೈಮ್ ಫ್ಯಾಕ್ಟರ್ಸ್ ಅವಿಭಾಜ್ಯ ಅಪವರ್ತನಗಳು ಇವೆಲ್ಲ ಪ್ರೈಮ್ ನಂಬರ್ಸು. ಆಯಿತಾ? 7 ಪ್ರೈಮ್ ನಂಬರು, ನೆಕ್ಸ್ಟು 13 ಪ್ರೈಮ್ ನಂಬರು, ಮತ್ತು 17. ಆಯಿತಾ? ಈ 3 ಪ್ರೈಮ್ ನಂಬರು. ಅವನು ಕೇಳಿರೋದು ಟೋಟಲ್ ನಂಬರ್ ಆಫ್ ಪ್ರೈಮ್ ನಂಬರ್ಸ್. ನಂಬರ್ಸ್ ಎಷ್ಟಿದೆ? 1 2 3. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಫಾರ್ ವಿಚ್ ನಂಬರ್ 15 ಈಸ್ ಬೋತ್ ಫ್ಯಾಕ್ಟರ್ ಆ್ಯಂಡ್ ಮಲ್ಟಿಪಲ್ ಅಂತ ಕೇಳಿದ್ದಾನೆ. ಅಂದರೆ 15 ಅನ್ನೋ ನಂಬರು ಯಾವ ನಂಬರ್ಗೆ ಫ್ಯಾಕ್ಟರು ಆಗಿರುತ್ತೆ, ಮಲ್ಟಿಪಲ್ಲು ಆಗಿರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ?
ಅದಕ್ಕೇನು ಮಾಡಿ ಡೈರೆಕ್ಟಾಗಿ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. 15 ಫ್ಯಾಕ್ಟರು 1ರಿಂದ ಭಾಗ ಆಗುತ್ತೆ, 3ಯಿಂದ ಆಗುತ್ತೆ, 5ಯಿಂದ ಆಗುತ್ತೆ, 15ಯಿಂದ ಆಗುತ್ತೆ. ಫಸ್ಟ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ ಆಯಿತಾ. ಮಲ್ಟಿಪಲ್ಸ್ ನೋಡಿ, 15 1 15, 15 2 30, 15 3 45, ಇವೆಲ್ಲ ಮಲ್ಟಿಪಲ್ಸ್ ಆಯಿತಾ. ಈಗ ನೋಡಿ 15 ಈ ನಂಬರ್ಗೆ ಫ್ಯಾಕ್ಟರು ಆಗಿರಬೇಕು, ಮಲ್ಟಿಪಲ್ಲು ಆಗಿರಬೇಕು. ಯಾವ ನಂಬರ್ ಅದು ನೋಡಿ, 3 ಆಗಲ್ಲ, 3 ಆಗಲ್ಲ. 5 ನೋಡಿ, 5 ಆಗಲ್ಲ ಆಯಿತಾ. ಬರೀ ಫ್ಯಾಕ್ಟರ್ ಮಾತ್ರ ಆಗುತ್ತೆ. 3ನೂ ಅಷ್ಟೇ, ಬರೀ ಫ್ಯಾಕ್ಟರ್ ಆಗುತ್ತೆ, ಮಲ್ಟಿಪಲ್ ಆಗಲ್ಲ. 5 ಅಷ್ಟೇ, ಬರೀ ಫ್ಯಾಕ್ಟರ್ ಆಗುತ್ತೆ, ಮಲ್ಟಿಪಲ್ ಆಗಲ್ಲ. ನೆಕ್ಸ್ಟ್ 15 ನೋಡಿ, 15 ಫ್ಯಾಕ್ಟರು ಆಗುತ್ತೆ, ಮಲ್ಟಿಪಲ್ಲು ಆಗುತ್ತೆ ಆಯಿತಾ. ಫ್ಯಾಕ್ಟರು ಮಲ್ಟಿಪಲ್ಲು ಎರಡೂ ಆಗುತ್ತೆ. ಸೊ ಆನ್ಸರ್ ಸಿ ಬರುತ್ತೆ. 30 ನೋಡಿ, 30 ಮಲ್ಟಿಪಲ್ ಆಗುತ್ತೆ, ಫ್ಯಾಕ್ಟರ್ ಬರಲ್ಲ. ಸೊ ಇದು ಅಲ್ಲ ಆನ್ಸರ್. ಸೊ ಆನ್ಸರ್ ಏನು ಮಾಡ್ತೀವಿ, ಸಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 5 ನೋಡಿ, ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 75 ಪೆನ್ಸಿಲು 60 ಎರೇಸರು ಆಯಿತಾ. 75 ಪೆನ್ಸಿಲು 60 ಎರೇಸರ್ನ ಸಮನಾಗಿ ಹಂಚ್ಬೇಕಂತೆ, ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಅಥವಾ ಸಮನಾಗಿ ಹಂಚ್ಬೇಕಂತೆ ಆಯಿತಾ. ಇಲ್ಲಿ ನೋಡಿ, ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಅಥವಾ ಸಮನಾಗಿ ಹಂಚು ಈ ಪದ ನೋಡಿದ ತಕ್ಷಣ ನೀವೇನು ಅನ್ಕೋಬೇಕು, ಡೈರೆಕ್ಟಾಗಿ HCF ಫೈಂಡ್ ಔಟ್ ಮಾಡಬೇಕು. ಕನ್ನಡದಲ್ಲಿ ಮಾಸಾಹ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಫೈಂಡ್ ಔಟ್ ಮಾಡಿ. 3ಯಿಂದ ಆಗುತ್ತೆ ಇದು, 3 2s 3 5s, ಇದು 3 2s ಆಯಿತಾ. ಪುನಃ 5ಇಂದ ಹೋಗುತ್ತೆ, 5 5s 5 4s ಆಯಿತಾ. ಇದು HCF ಆಗುತ್ತೆ, ಇದು HCF. ಒಂದೇ ಕಲ್ಲಿಂದ 2 ಅಕ್ಕಿ ಹೊಡೆದಿದ್ದೀರ, ಈ ಥರ ಇದ್ದರೆ HCF ಆಗುತ್ತೆ ಆಯಿತಾ. HCF = 3 × 5 15. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ ಬರುತ್ತೆ ಆಯಿತಾ. HCF ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಒಂದೇ ಕಲ್ಲಿಂದ 2 ಅಕ್ಕಿನ ಹೊಡಿಬೇಕು, ಒಂದೇ ಕಲ್ಲಿಂದ 2 ಅಕ್ಕಿನ ಹೊಡಿಬೇಕು. ಆ ಥರ ಇದ್ದರೆ ಅದನ್ನು HCF ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ವಶನ್ ನಂಬರ್ 6 ನೋಡಿ, ಕ್ವಶನ್ ನಂಬರ್ 6ಅಲ್ಲಿ ಈ ರೀತಿ ನಂಬರ್ ಕೊಟ್ಟಿದ್ದಾನೆ, 252 ಅಂತ ಒಂದು ನಂಬರ್ ಕೊಟ್ಟಿದ್ದಾನೆ ಆಯಿತಾ. ಇದಕ್ಕೆ 4 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ ನಂಬರು ಇದಕ್ಕೆ ಫ್ಯಾಕ್ಟರ್ ಆಗಲ್ಲ ಅಂತ ಕೇಳಿದ್ದಾನೆ ಆಯಿತಾ. 4ರಲ್ಲಿ ಯಾವ ನಂಬರು ಇದಕ್ಕೆ ಫ್ಯಾಕ್ಟರ್ ಆಗಲ್ಲ ಅಂತ ಕೇಳಿದ್ದಾನೆ. ಹಂಗಂದರೆ ಇದು ಯಾವ ನಂಬರಿಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾನೆ. 252 ಯಾವ ನಂಬರಿಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ, 252 3ಇಂದ ಡಿವೈಡ್ ಆಗುತ್ತೆ ಆಯಿತಾ, 3ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡಿ ಆಯಿತಾ. ನೆಕ್ಸ್ಟು 252 4ಇಂದನೂ ಡಿವೈಡ್ ಆಗುತ್ತೆ ಆಯಿತಾ. 252 6ಇಂದನೂ ಡಿವೈಡ್ ಆಗುತ್ತೆ ಆಯಿತಾ. 252 8ಇಂದ ಡಿವೈಡ್ ಆಗಲ್ಲ. 252 8ರಿಂದ ಪೂರ್ಣವಾಗಿ ಭಾಗ ಆಗಲ್ಲ ಆಯಿತಾ. ಇದಕ್ಕೆ ಆನ್ಸರ್ ಡಿ ಬರುತ್ತೆ. ನಂಬರ್ 7 ನೋಡಿ, ಕ್ವಶನ್ ನಂಬರ್ 7ನಲ್ಲಿ ಈ ರೀತಿ 3 ನಂಬರ್ ಕೊಟ್ಟಿದ್ದಾನೆ. ಈ ರೀತಿ 3 ನಂಬರ್ ಕೊಟ್ಬಿಟ್ಟು ಯಾವುದೋ ಒಂದು ದೊಡ್ಡ ನಂಬರಿಂದ ಇದನ್ನು ಡಿವೈಡ್ ಮಾಡಿದ್ರೆ 5 ರಿಮೈಂಡರ್ ಆಗಿ ಉಳಿಯುತ್ತಂತೆ, 5 ಶೇಷವಾಗಿ ಉಳಿಯುತ್ತಂತೆ. ಆ ದೊಡ್ಡ ನಂಬರ್ ಯಾವುದು ಅಂತ ಕೇಳಿದ್ದಾರೆ ಆಯಿತಾ. ಇಲ್ಲಿ ನೋಡಿ, ಗ್ರೇಟೆಸ್ಟ್ ನಂಬರ್, ಕನ್ನಡದಲ್ಲಿ ದೊಡ್ಡ ನಂಬರ್ ಅಂತ ಕೇಳಿದ್ದಾನೆ ಆಯಿತಾ. ಇವೆರಡು ಪದಗಳು ನೋಡಿದ ತಕ್ಷಣ ನೀವು ಏನು ಮಾಡಬೇಕು, HCF ಫೈಂಡ್ ಔಟ್ ಮಾಡಬೇಕು, HCF ಫೈಂಡ್ ಔಟ್ ಮಾಡಬೇಕು ಆಯಿತಾ. ನೋಡಿ, ಈ 3ನ್ನು ಯಾವುದೋ ಒಂದು ದೊಡ್ಡ ನಂಬರಿಂದ ಡಿವೈಡ್ ಮಾಡಿದ್ರೆ 5 ರಿಮೈಂಡರ್ ಆಗಿ ಉಳಿಯುತ್ತಂತೆ. ಫಸ್ಟ್ ಏನು ಮಾಡಿ, 5ನ ಮೈನಸ್ ಮಾಡಿ, 3ರಿಂದ 5ನ ಮೈನಸ್ ಮಾಡಿ ಆಯಿತಾ. 5ಅನ್ನು ಕಳೆದಾಗ ಆಯಿತಾ, ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡೋದು ಏನಾಗುತ್ತೆ, ಹೊಸ ನಂಬರ್ ಬರುತ್ತೆ. 140ರಲ್ಲಿ 5 ಮೈನಸ್ ಮಾಡಿದ್ರೆ 135 ಬರುತ್ತೆ. ಪುನಃ ಇದರಲ್ಲಿ 165 ಬರುತ್ತೆ ಆಯಿತಾ. ಪುನಃ 150 ಬರುತ್ತೆ. ಈಗ 3ಇಂದ ಡಿವೈಡ್ ಮಾಡಿ. 3ಇಂದ ಡಿವೈಡ್ ಮಾಡಿದ್ರೆ 3 4s 3 5s ಆಯಿತಾ. ನೆಕ್ಸ್ಟು 3 5s 3 5s 3 5s ಆಯಿತಾ. ನೆಕ್ಸ್ಟ್ ಏನು ಮಾಡಿ, 5ಇಂದ ಮಾಡಿ. 5 9s 5 11s 5 10s ಆಯಿತಾ. ಪುನಃ ಒಂದೇ ಅಂಕಿಯಿಂದ ಈ 3 ಡಿವೈಡ್ ಆಗಲ್ಲ. ಎಲ್ಲಿ ಮಾಡಿ, ಇಲ್ಲಿಗೆ ಸ್ಟಾಪ್ ಮಾಡಿ. ಇವೆರಡು HCF ಆಗುತ್ತೆ ಆಯಿತಾ. HCF = 3 × 5 15 ಬರುತ್ತೆ. ಆನ್ಸರ್ 15 ಬರುತ್ತೆ, ಅದು ಸಿ ಆಗಿರುತ್ತೆ. ಕ್ವಶನ್ ನಂಬರ್ 8 ನೋಡಿ, ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಯಾವುದೋ ಒಂದು ನಂಬರ್ನ 10ಇಂದ 15ಇಂದ 24ಇಂದ
30ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಉಳಿಯಲ್ವಂತೆ, ಶೇಷ ಬರಲ್ವಂತೆ. ಹಂಗಂದರೆ ಆ ಅತಿ ಚಿಕ್ಕ ನಂಬರ್ ಯಾವುದು ಅಂತ ಕೇಳಿದ್ದೇನೆ ಆಯಿತಾ. ಇಲ್ಲಿ ಕೇಳಿರೋದು ಲೀಸ್ಟ್ ಅಥವಾ ಅತಿ ಸಣ್ಣ ಸಂಖ್ಯೆ ಅಂತ ಕೇಳಿದ್ದೇನೆ ಆಯಿತಾ. ಈ ವರ್ಡ್ ನೋಡಿದ ತಕ್ಷಣ ಏನು ಮಾಡಬೇಕು, ನಾವು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಬೇಕು ಆಯಿತಾ. ನೋಡಿ ಫಸ್ಟು 2ಇಂದ ಟ್ರೈ ಮಾಡಿ. 2 5s ಇದಾಗಲ್ಲ, ಪುನಃ 2 1s 2 2s 2 15s ಆಯಿತಾ. ನೆಕ್ಸ್ಟು 3ಇಂದ ಟ್ರೈ ಮಾಡಿ, ಇದು ಹಂಗೆ ಇರುತ್ತೆ. 3 5s 3 4s 3 5s ಆಯಿತಾ. ಈಗ 5ಇಂದ ಟ್ರೈ ಮಾಡಿ. 4 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 1 ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟು 4ಇಂದ 1 1 1 1 ಬರುತ್ತೆ. ಈಗ ಎಲ್ ಸಿ ಎಮ್ ಈಕ್ವಲ್ ಟು 2 × 3 5 × 4 ಆಗುತ್ತೆ ಆಯಿತಾ. 2 3s 6 5 4 20, ಇದು 120 ಆಗುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಬರುತ್ತೆ ಆಯಿತಾ. ಇದರ ಅರ್ಥ ಈ 120 ನಂಬರ್ ಇದೆಯಲ್ಲ, 120 ನಂಬರ್ನಿಂದ 10ಇಂದ 15ಇಂದ 24ಇಂದ 30ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಉಳಿಯಲ್ಲ, ಶೇಷ ಸಿಗಲ್ಲ. ಸೊ ಆನ್ಸರ್ 120 ಆಗಿರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಏನು ಕೇಳಿದ್ದಾರೆ ಅಂದರೆ, 2 ನಂಬರ್ ಕೊಟ್ಟಿದ್ದಾನೆ, 8 ಮತ್ತು 12. 8 ಮತ್ತು 12ರದು ಫಸ್ಟ್ 3 ಕಾಮನ್ ಮಲ್ಟಿಪಲ್ಸ್ ಅಂತ ಕೇಳಿದ್ದಾನೆ. ಫಸ್ಟ್ 3 ಕಾಮನ್ ಮಲ್ಟಿಪಲ್ಸ್, ಕನ್ನಡದಲ್ಲಿ ಮೊದಲ 3 ಸಾಮಾನ್ಯ ಗುಣಕಗಳು ಆಯಿತಾ. ಮೊದಲ 3 ಸಾಮಾನ್ಯ ಗುಣಕಗಳು ಆಯಿತಾ. 2ರಲ್ಲೂ ಕಾಮನ್ ಆಗಿರೋದು ಯಾವುದು ಆಯಿತಾ. ನೋಡಿ ಇಲ್ಲ ಏನಾಗಿದೆ, 24 ಕಾಮನ್ ಆಗಿದೆ, 24 ಕಾಮನ್ ಆಗಿದೆ ಆಯಿತಾ. ಇಪ್ಪತ್ನಾಲ್ಕು ಕಾಮನ್ ಇದೆ, 24 ಕಾಮನ್ ಇದೆ ಆಯಿತಾ. ಅದಾದಮೇಲೆ ಏನಾಗಿದೆ, ನೆಕ್ಸ್ಟ್ 48 ಕಾಮನ್ ಇದೆ, ಇಲ್ಲರಲ್ಲೂ 48 ಕಾಮನ್ ಇದೆ, 2ರಲ್ಲೂ ಆಯಿತಾ. 2ರಲ್ಲೂ ಕಾಮನ್ ಆಗಿದೆ, 2ರಲ್ಲೂ ಸಾಮಾನ್ಯವಾಗಿದೆ ಆಯಿತಾ. ಅದಾದಮೇಲೆ 72 ಇದೆ, ಇಲ್ಲಿ 72 ಇದೆ ಆಯಿತಾ. ಆಯಿತಾ. ಮೊದಲ 3 ಗುಣಕಗಳು ಸಾಮಾನ್ಯ ಗುಣಕಗಳು, ಇಂಗ್ಲೀಷಲ್ಲಿ ಕಾಮನ್ ಮಲ್ಟಿಪಲ್ಸ್. ಫಸ್ಟ್ 3 ಕಾಮನ್ ಮಲ್ಟಿಪಲ್ಸ್ ನೋಡಿ, 24 ಕಾಮನ್ ಇದೆ, 48 ಕಾಮನ್ ಇದೆ, 72 ಕಾಮನ್ ಇದೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, 4 ಟ್ರಾಫಿಕ್ ಸಿಗ್ನಲ್ ಲೈಟ್ ಇದೆಯಂತೆ. 4 ಟ್ರಾಫಿಕ್ ಸಿಗ್ನಲ್ ಲೈಟ್ ಇದೆಯಂತೆ. ಒಂದು ಲೈಟು ಪ್ರತಿ 6 ಸೆಕೆಂಡ್ ಒಮ್ಮೆ ಗ್ಲೋ ಆಗುತ್ತಂತೆ. ಇನ್ನೊಂದು ಲೈಟು ಪ್ರತಿ 7 ಸೆಕೆಂಡ್ಗೆ ಗ್ಲೋ ಆಗುತ್ತೆ. ಇನ್ನೊಂದು ಲೈಟು ಪ್ರತಿ 8 ಸೆಕೆಂಡ್ಗೆ ಗ್ಲೋ ಆಗುತ್ತೆ. ಇನ್ನೊಂದು ಲೈಟ್, 4ನೇ ಲೈಟು ಪ್ರತಿ 9 ಸೆಕೆಂಡ್ಗೆ ಒಂದು ಸಲ ಗ್ಲೋ ಆಗುತ್ತಂತೆ ಆಯಿತಾ. ಈ 4 ಲೈಟು ಒಟ್ಟಿಗೆ 8 ಗಂಟೆ 15 ನಿಮಿಷಕ್ಕೆ ಗ್ಲೋ ಆಗುತ್ತಂತೆ ಆಯಿತಾ, ಒಟ್ಟಿಗೆ ಉರಿಯುತ್ತಂತೆ ಆಯಿತಾ. ನೆಕ್ಸ್ಟು ಎಷ್ಟು ನಿಮಿಷ ಬಿಟ್ಕೊಂಡು ಈ 4 ಲೈಟ್ಗಳು ಗ್ಲೋ ಆಗುತ್ತೆ ಅಂತ ಕೇಳಿದರೆ, ಅರ್ಥ ಆಯ್ತಾ. ಈ 4 ಲೈಟ್ಗಳು 8 ಗಂಟೆ 15 ನಿಮಿಷಕ್ಕೆ ಒಟ್ಟಿಗೆ ಗ್ಲೋ ಆಗುತ್ತಂತೆ ಆಯಿತಾ. ನೆಕ್ಸ್ಟು ಎಷ್ಟು ನಿಮಿಷ ಬಿಟ್ಕೊಂಡು ಈ 4 ಲೈಟ್ಗಳು ಒಟ್ಟಿಗೆ ಗ್ಲೋ ಆಗುತ್ತೆ ಅಂತ ಕೇಳಿದರೆ ಆಯಿತಾ. ಇದಕ್ಕೇನು ಮಾಡಬೇಕು, ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು ಆಯಿತಾ. ನೋಡಿ 2ಇಂದ 2 3s 7 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 2 4s 9 ಬರ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ, 3ಇಂದ 3 1s 7 ಹಂಗೆ ಬರ್ಕೊಳ್ಳಿ, 4 ಹಂಗೆ ಬರ್ಕೊಳ್ಳಿ, 3 3s ಆಯಿತಾ. ಈಗ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ. ಎಲ್ ಸಿ ಎಮ್ ಈಕ್ವಲ್ ಟು 2 × 3 2 × 3 7 × 4 × 3 ಆಯಿತಾ. ಇದು ಮಲ್ಟಿಪ್ಲೈ 2 3s 6 ಆಯಿತಾ. ನೆಕ್ಸ್ಟ್ 7 7, ಇದು 28, ಇದು 3 ಆಗುತ್ತೆ ಆಯಿತಾ. ಇದು 3 ಮಲ್ಟಿಪ್ಲೈ ಮಾಡಿ 504 ಸೆಕೆಂಡ್ ಬರುತ್ತಂತೆ ಆಯಿತಾ. 504 ಸೆಕೆಂಡ್ನ ಯಾವ ರೀತಿ ಬರ್ಕೋಬೋದು ಅಂದರೆ, ನೋಡಿ 60 ಸೆಕೆಂಡಿಂದ ಇದನ್ನು ಡಿವೈಡ್ ಮಾಡಿ. 60 ಸೆಕೆಂಡಿಂದ ಡಿವೈಡ್ ಮಾಡಿದ್ರೆ 68 480 ಸೆಕೆಂಡ್ ಆಗುತ್ತೆ. ಉಳಿದಿರೋದು 24 ಸೆಕೆಂಡ್ ಬರುತ್ತೆ ಆಯಿತಾ. ಹಾಗಂದರೆ 8 ನಿಮಿಷ 24 ಸೆಕೆಂಡ್ ಬಿಟ್ಕೊಂಡು ಇದು
4 ಲೈಟು ಒಟ್ಟಿಗೆ ಗ್ಲೋ ಆಗುತ್ತೆ. ಅರ್ಥ ಆಯ್ತಾ? 8 ನಿಮಿಷ 24 ಸೆಕೆಂಡ್ ಬಿಟ್ಕೊಂಡು ಈ 4 ಲೈಟ್ಗಳು ಒಟ್ಟಿಗೆ ಗ್ಲೋ ಆಗುತ್ತೆ. ಇದಕ್ಕೆ ಆ್ಯಡ್ ಮಾಡಿ 8 ನಿಮಿಷ ಪ್ಲಸ್ 24 ಸೆಕೆಂಡ್. ಆಯಿತಾ? ಇದೇನಾಗುತ್ತೆ? 15 ಇಂಟು ಎಷ್ಟಾಗುತ್ತೆ? 23. ಇದು 24 ಸೆಕೆಂಡ್. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ ಬರುತ್ತೆ.